ಅತಿ ಚಿಕ್ಕದಾಗಿ ಚೊಕ್ಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಕಾರ್ಯಕ್ರಮವನ್ನು ಮುಂದುವರ್ಸೋಣ ಅಂತ ಹೇಳ್ತಾ ಈ ಒಂದು ಸುಂದರ ಚಿಕ್ಕ ಚೊಕ್ಕ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಶಿಲ್ಪರಾಣಿಗಳು ಮತ್ತೆ ವಿದ್ಯಾರ್ಥಿಗಳಬಹುದು ಸ್ವಾಗತವನ್ನು ಕೊಡ್ತಾ ಅದೇ ಇದು ಒಂದು ಆ್ಯಡ್ ಮಾಡ್ತೀವಿ ಮೇಡಮ್. ಯಾಕಂದ್ರೆ ಮೇಡಮ್ ಅವರು ಸ್ವಾಗತ ಗೀತೆನೆ ಪಾಪ ಅವ್ರು ಬರೆದು ಕಲ್ತ್ಕೊಂಡಿದ್ದಾರೆ, ಅದಕ್ಕೆ ಅವರೇ ಬರೆದು ಕಲ್ತ್ಕೊಂಡಿದ್ದಾರೆ. ಹಾಗಾಗಿ ಓಕೆ ಆಶಾ ಮೇಡಮ್ ಬರ್ಬೇಕಿತ್ತು, ಅವರು ಬಂದಿಲ್ಲ. ನಾನು ಹಾಡಗಾರ್ತಿ ಅಲ್ಲ, ತಪ್ಪಿದ್ರೆ ಕ್ಷಮಿಸಿ. ವಿದ್ಯಾರ್ಥಿಗಳ ಪರವಾಗಿ ಇನ್ನೊಂದು ಕೇಳಬೇಕು. ಸಿಗ್ತಾರೆ ಮತ್ತೆ ಕ್ಲಾಸಲ್ಲೂ ಸಿಗ್ತಾ ಇರುತ್ತೆ. ಮುಂದಿನ ಫಸ್ಟ್ ಆಫ್ ಆಲ್ ಓನ್ಲಿ 6 to 12 hours to go. 12 hours to go. MLIC Raju sir, congratulations. And ಈಗಾಗಲೇ ಕರಿಯರ್ ಶುರು ಮಾಡ್ಬೋದು. ರೆಗ್ಯುಲರ್ 5 hours ಯಾವಾಗಲೂ ಆಗ್ತಾ ಇಟ್ಕೊಳ್ಳಿ ಆಯಿತಾ. ಎಷ್ಟು ಐಟಿ ಇಂಪ್ಲಿಕೇಶನ್ಸ್ ಇದ್ದರೂ ಕೂಡ, ಎಷ್ಟು ಐಟಿ ಅಪ್ಲಿಕೇಶನ್ ಇದ್ದರೂ ಕೂಡ ಆ 5 hours ಹೊರಗಡೆ ನಿಮ್ಮ ಸೋರ್ಸಸ್ ಆಗಲಿ, ಸರ್ವಿಸಸ್ ಆಗಲಿ, ಅಥವಾ ನಿಮ್ಮ ರೋಲ್ ಆಗಲಿ, ಲೈಬ್ರರೀಸ್, ದಟ್ ಇಸ್ ನಥಿಂಗ್. ಅದನ್ನು ಯಾವುದೇ ಜ್ಞಾಪಕ ತೆಗೆದುಕೊಳ್ಳಿ. ಆ್ಯಂಡ್ ನಿಮ್ಮ ಲೈಬ್ರರೀಸ್ಗೆ ಟ್ರೀಟ್ ಮಾಡಬೇಕು ನೀವು ಅಂದ್ಕೊಂಡ್ರು, ಹಾಗೆ ನಿಮ್ಮ ಯೂಸರ್ಸ್ನ ನೀವು ಟ್ರೀಟ್ ಮಾಡಿ. ದ್ಯಾಟ್ಸ್ ಇಟ್. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇಲ್ಲಿ ನಿಮ್ಮ ಲ್ಯಾಬಲ್ಲಿ ನೀವೇ ಇನ್ಸ್ಟಿಟ್ಯೂಟ್ ತಗೊಂಡು ಹರ್ಷ ನಮಸ್ತೆ ನೀವೆಲ್ಲ ನೀವೇ ಇನ್ಸ್ಟಿಟ್ಯೂಟ್ ತಗೊಂಡು ಆ್ಯಸ್ ಅ ಫ್ಯಾಕಲ್ಟಿನೂ ಕೂಡ ಹಾಗೆ ಅದು ಎಕ್ಸ್ಟೆಂಡ್ ಮಾಡಿ ಎಲ್ಲ ಮಾಡಿದ್ದೀರಾ. ಸೊ ಡಿಪಾರ್ಟ್ಮೆಂಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಐ ರಿಲಿ ಥ್ಯಾಂಕ್ ಯು. ಬಿಕಾಸ್ ನಾವು ಅದನ್ನು ಮಾಡೋದಾದರೆ ಎಕ್ಸಾಮ್ ಮೊದಲು ಇಸ್ ಮಚ್ ಸಕ್ಸಸ್ಫುಲ್. ಸೊ ಇಟ್ ವಾಸ್ ಟೂ ಕೂಲ್ ಟುಡೇ ಆಯಿತಾ. ನಾಳೆ ನಮಗೆ ಇರಬೇಕು ಅಕ್ಕಪಕ್ಕ ನೋಡ್ಕೊಂಡೆಲ್ಲ ಬರೆಯೋದೆಲ್ಲ ಮಾಡಬೇಕು. ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಆಸ್ ಅ ಟೀಚರ್, ಯಾವುದೇ ಟೀಚರ್ ಆಗಲಿ, ಸ್ಟೂಡೆಂಟ್ಸ್ ಯಾವಾಗ ಕಾಪಿ ಹೊಡಿತಾರೆ ಅಂತಂದರೆ ಫ್ಯಾಕಲ್ಟಿ ಮಾಡಿದ್ರು ಪಾಠದ ಬಗ್ಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಅಂತಾರೆ. ದಟ್ ಈಸ್ ಅನ್ ಇನ್ಸಲ್ಟ್ ಟು ಅ ಟೀಚರ್ ಆಯಿತಾ. ಸೊ ಒಂದು ನೀವು ಪ್ರಾಕ್ಟೀಸ್ ಮಾಡದೇ ಇರ್ಬೋದು, ನಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ನಿಮ್ಮ ರಿಸಲ್ಟ್ಸ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆವಾಗ ಅಟ್ಲೀಸ್ಟ್ ನಾವು ಏನು ಮಾಡ್ತೀವಿ ಅದನ್ನು ಸ್ವಲ್ಪ ಇವ್ಯಾಲ್ಯೂಟ್ ಮಾಡೋದ್ರೆ ನಾವು ಯೋಚನೆ ಮಾಡ್ತೀವಿ. ವೆನ್ ಯು ಆರ್ ಕಾಪಿಯಿಂಗ್ ಇಟ್ ನಮ್ಗೆ ಅನ್ಸುತ್ತೆ ಸೊ ನಾವು ಮಾಡಿದ್ರೆ ಇವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಸ್ಟೆಪ್ ಅಂತ ಅನಿಸುತ್ತೆ. ಡೋಂಟ್ ಟೇಕ್ ದಟ್ ಚಾನ್ಸ್ ಆಯಿತಾ. ಸೊ
ಸೊ ಹಾಗಾಗಿ ನಿಮ್ಗೆ ಏನು ಗೊತ್ತೋ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಸೊ ಡೋಂಟ್ ಫರ್ಗೆಟ್ ಅಬೌಟ್ ಮಾರ್ಕ್ಸ್. ವಿಲ್ ಟೇಕ್ ಕೇರ್. ಹಾಗೆ ನಮ್ಮ ಇನ್ನೊಬ್ಬ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸಲ್ಲೆಲ್ಲ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಒಳ್ಳೆ ಅನುಭವ ಅಂತ ಇಯರ್ಸಿಂದ ನನ್ನ ಜೊತೆ ಕೆಲವು ಇದು ಮಾಡಿ ತುಂಬ ಜೊತೆ ನಾನು ಕೂಡ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗಿದೆ ನಿಮ್ಮ ಸೊ ಅವಾಗ ಖುಷಿ ಇದೆ. ನಿಮ್ಮ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂತ ಕ್ಲಾಸಲ್ಲಿ ಯಾರಾದರೂ ಹೇಳ್ತಾರೆ. ಸೊ ನಿಮಗೆ ಹೇಳ್ಕೊಟ್ಟ ಜೊತೆ ಜೊತೆ ನಾನು ಕೂಡ ಕಲ್ತಿದ್ದೀನಿ. ನನ್ನ ಟೀಚಿಂಗಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇದ್ದರೆ ಕ್ಲಾಸ್ ನಾನು ಕೇಳ್ತಾ ಇದ್ದೀನಿ. ಈಗ ಒಂದು ಅಲುಮಿನಿ ಅಸೋಸಿಯೇಷನ್ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಯಾಕಂದರೆ ನೀವು ಎಕ್ಸಾಮ್ ಮುಗಿದೇ ಆಗ್ತಾರೆ. ಒಂದು ಡಿಪಾರ್ಟ್ಮೆಂಟ್ ಜೊತೆ ನೀವು ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ. ಇನ್ನೊಂದು ಯಾವುದೇ ಅಕಸ್ಮಾತ್ ಜಾಬ್ ಆಪರ್ಚುನಿಟೀಸ್ ಅಂತ ಇದು ಅಂತ ಹೇಳಿದ್ರೆ ಆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದು ಕೂಡ ವೆರಿ ಸೀರಿಯಸ್ ನೋಡಿ. ಸೊ ಈ ವರ್ಡ್ ಪ್ರೆಸ್ ಅದಕ್ಕೆ ನೀವು ಕಲಿಬೇಕು ಅಂತ ಹೇಳಿದ್ರು. ಅದಕ್ಕೆ ಪೇ ಮಾಡೋದ್ರ ಕೂಡ ವರ್ಡ್ ಪ್ರೆಸ್ ತಗೊಂಡು ಅಲ್ಲಿ ಯಾವುದೋ ಜಾಬ್ ಆಪರ್ಚುನಿಟೀಸ್ ಅಲ್ಲಿ ಪೋಸ್ಟ್ ಮಾಡಬೇಕು. ನೀವು ಶೇರ್ ಮಾಡ್ಕೊಳ್ತೀರ ಅದಕ್ಕೊಂದು ದಟ್ ವಿಲ್ ಬಿ ಅ ಸ್ಟೇಜ್. ಆಯಿತಾ? ಸೊ ಅದನ್ನು ಮಾಡೋಣ. ಥ್ರೂ ದ್ಯಾಟ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಒಂದು ಅಲುಮಿನಿ ಅಸೋಸಿಯೇಷನ್ ಮಾಡೋಣ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಥ್ರೂ ದ್ಯಾಟ್ ನಾವೆಲ್ಲರೂ ಟಚಲ್ಲಿರ್ತಾರೆ. ನಿಮ್ಮ ಕನೆಕ್ಷನ್ ಟು ದ ಡಿಪಾರ್ಟ್ಮೆಂಟ್ ದಟ್ ಗೋಸ್ ಆನ್. ನಾನು ಕೂಡ ಕ್ರಿಯೇಟ್ ಮಾಡಿ ಸಂಪರ್ಕದಲ್ಲಿ ಇರೋಣ ಅಂತ ಹೇಳಿದ್ದಾರೆ. ಒಳ್ಳೆಯ ವಿಷಯ ಇದೆ. ಯಾಕಂದರೆ ಇಂಥ ಒಂದು ಕಾರಣದಲ್ಲಿ ನಾವೆಲ್ಲರೂ ಹೀಗೆ ಅಂತಂದರೆ ಯಾವಾಗಲೂ ಕೂಡ ಒಂದು ಜಾಬ್ ಆಪರ್ಚುನಿಟೀಸ್ ಆಗಲಿ ಅಥವಾ ನಮ್ಮ ಬದುಕಿನ ಉನ್ನತ ಹಂತವನ್ನು ಹೇಳಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ನಾವು ಹೇಳಿದ್ದು ನಾವು ತಪ್ಪು ಪಾಲಿಸ್ತೀವಿ. ಅಲ್ಯೂಮಿನಿಯಂನಲ್ಲಿ ನಾವು ಯಾವಾಗಲೂ ನಿರಂತರವಾಗಿ ಇರ್ತೀವಿ ಅಂತ ನಿಮ್ಗೆ ಹೇಳ್ತಾ ಈ ಒಂದು ನಮ್ಮ ಎಲ್ಲರ ಪರವಾಗಿ ಹೊತ್ತಿಗೆ ಅಂದರೆ ಇದು ಯೂಸ್ ಆಗಿದೆ ಅಂತ ಮೇಡಮ್ ನಾವು ಹೇಳಿದ್ವಿ ಅಂತ. ಹಾಗಾಗಿ ಈ ಪುಸ್ತಕಗಳು ಯಾಕಂದರೆ ಅಕ್ಷರಕ್ಕೆ ಅಕ್ಷರ ಅಂತ ಯಾವುದು ನಾಶ ಆಗಿಲ್ಲ ಅಕ್ಷರ ಅಂತ ನನಗೆ ಅಕ್ಷರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕವನ್ನು ಕಾಣಿಕೆಯಾಗಿ ನಿಮಗೆ ಹೇಳ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕು. ನಿಮಗೆ ಡಿಪಾರ್ಟ್ಮೆಂಟ್ ಇನ್ನೊಂದು ಮೆಮೊರಿ ಇರ್ತದೆ. ಈ ಕಡೆ ಅಡ್ಡಾಡೆಲ್ಲ ಬಂದ್ಬಿಟ್ಟು ಫೋಟೋ